ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ವಾಟಾಳ್ ನಾಗರಾಜ್ ಯಾರು ಕೇಳಿಲ್ಲ ಈ ಹೆಸರು. ಕರ್ನಾಟಕದಲ್ಲಿ ಕನ್ನಡದ ವಿಷಯ ಬಂದಾಗ ಈ ವ್ಯಕ್ತಿ ಶಕ್ತಿಯಾಗಿ ಬಿಡುವಂಥ ಒಂದು ವಾತಾವರಣ ಮೊದಲಿಂದ ನೋಡ್ತಾ ಬಂದಿದೆ. ಇವತ್ತು ಸಾಕಷ್ಟು ಕನ್ನಡ ಚಳವಳಿ ಹೋರಾಟಗಾರರ ಸಂಘಟನೆಗಳು ಬಂದಿದ್ದಾವೆ. ಆ ಮತ್ತು ಬೇರೆ ಬೆಳಗಾವಿಗೆ ಬಂದಂಥ ನಮ್ಮ ವಾಟಾಳ್ ನಾಗರಾಜ್ ಅವರು ಈ MES ವಿರೋಧವಾಗಿ ಒಂದು ಹೋರಾಟವನ್ನು ಚೆನ್ನಮ್ಮ ಸರ್ಕಲ್ದಲ್ಲಿ ಮಾಡಿ, ಜೊತೆಗೆ ಸರ್ಕಾರಕ್ಕೂ ಸಹಿತ ಅದನ್ನು ಎಚ್ಚರಿಕೆ ಕೊಟ್ಟು ಏಪ್ರಿಲ್ 26 ನಾವು ಹೋರಾಟ ಮಾಡ್ತೀವಿ. ಏಪ್ರಿಲ್ 24 ಇಡೀ ರಾಜ್ಯದ ತುಂಬ ನಾವು ಈಡುಗಾಯಿ ಅಂದರೆ ಟೆಂಕ ಹೊಡೆಯುವಂಥ ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದರ ಯಾಕಪ್ಪ ಅಂದರೆ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದರಲ್ಲೂ MESದವರ ಏನು ಸ್ಮೃತಿ ಭವನ ಅಂದರೆ ಏನು, MESಗಾಗಿ ಹೋರಾಟ ಮಾಡಿದಂಥವರ ಹೆಸರುಗಳನ್ನು ಅವರು ಕೆತ್ತುವಂಥದ್ದು ಮತ್ತೇನು ಹೇಳುವಂಥದ್ದು ಮಾಡುವ ವಿಷಯ. ಹೀಗಾಗಿ ಸ್ಮೃತಿ ಅದು ಮರೆತು ಹೋಗಬಾರ್ದು. ಅವರು MES ಹೋರಾಟಗಾರರು ಅನ್ನೋದನ್ನು ಮಾಡೋದಕ್ಕೆ ಹೊರಟ ಅಂತ ಆ MES ಸ್ಮೃತಿ ಭವನವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಯಾಕಂದ್ರೆ ಬೆಳಗಾವಿ ಕನ್ನಡಿಗರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ MESನವರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಸರ್ಕಾರದ ಒತ್ತಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕೊಟ್ಟರೆ ರಾಜ್ಯದಲ್ಲಿ ಕ್ರಾಂತಿಯೇ ಆಗುತ್ತದೆ. ಕ್ರಾಂತಿ ಹೆಂಗೆ ಆಗ್ತದೆ ಗೊತ್ತಿಲ್ಲ. ಅವರಂತೆ ಕ್ರಾಂತಿ ಆಗ್ತದಂದ್ರೆ ದೊಡ್ಡ ಪ್ರಮಾಣ ಹೋರಾಟ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕರ್ನಾಟಕವೆಂದರೆ ಪಾಕಿಸ್ತಾನ ಇದ್ದಾರೆ, ಅವ್ರನ್ನ ಗಡೀಪಾರು ಮಾಡಬೇಕು. ಯಾರನ್ನು? MESನವ್ರನ್ನ. MES ಅವ್ರು ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದ್ರೆ ಕರ್ನಾಟಕ ಇದು ಏನಪ್ಪ ಪಾಕಿಸ್ತಾನದಲ್ಲಿ ತಿಳ್ಕೊಂಡಿದ್ದಾರೆ. ಅವ್ರನ್ನ ಮೊದಲು ಗಡೀಪಾರು ಮಾಡಿ ಹೊರಗಾಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೆಳಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರ ವಿಶೇಷ ಕಾರ್ಯಕ್ರಮ ರೂಪಿಸಬೇಕು. ಎಲ್ಲ ಬಿಡ್ರಿ, ಇಡೀ ಬೆಳಗಾವಿ ನಮ್ಮಲ್ಲಿ ಉಳಿಯೋ ಜೊತೆಗೆ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಇಲ್ಲೇ ಅನುಕೂಲ ಮಾಡಿಕೊಡ್ಬೇಕಾಗ್ಯದ. ಅದನ್ನು ಮಾಡಿರಿ. ಈವರೆಗೆ ಬೆಳಗಾವಿಗೆ ಏನೇನು ಕೊಡುಗೆ ನೀಡಿದ್ದೀರಿ ಎಂದು ಶ್ವೇತಪತ್ರ ಹೊರಡಿಸಬೇಕು. ಇದು ಭಾಳ ಮಹತ್ವ. ಏನು ಕೊಟ್ಟರಪ್ಪ ಬೆಳಗಾವಿಗೆ? ಏನು ಡೆವಲಪ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಿದಿರಿ? ಸರ್ಕಾರ ಕೇಳ್ತಾ ಇದ್ದಾರೆ. ಇಲ್ಲಿವರೆಗಿನ ಎಲ್ಲ ಸರ್ಕಾರಗಳ ಪರವಾಗಿ ನೀವು ಶ್ವೇತಪತ್ರ ಹೊರಡಿಸ್ರಪ್ಪ, ಬೆಳಗಾವಿಗೆ ಏನು